ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಬಹುಶಃ ಇವತ್ತು ನಡೆದ ಸಭೆನೇ ಒಂದು ಸಂದೇಶ ಅಂತ ಅನ್ಕೋತೀನಿ ನಾನು. ನೀವು ಸಭೆ ನಡೆಯೋ ಸೈನ್ನಲ್ಲಿ ಇಲ್ಲದೇ ಇದ್ದರು ವಿಜಲ್ಸ್ ತೊಗೊಂಡಿದ್ದೀರಾ. ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಕೂತವ್ರೆ. ಯಾರೂ ಬೈಫರ್ಕೇಟ್ ಮಾಡ್ಕೊಂಡು ಕೂತಿರಲಿಲ್ಲ. ಎಲ್ಲರೂ ಇವರು ಅವರು ಎಲ್ಲ ಅಣ್ಣ ತಮ್ಮದಿರ ಥರ ಒಟ್ಟಿಗೆ ಕೂತಿದ್ದಾರೆ. ಮಾತನಾಡಿದಂಥ ಒಂದು 25 ಜನ ಮಾತಾಡಿರ್ಬೋದು ಅಂತ ಕಾಣುತ್ತೆ. ಅಷ್ಟು ಜನವು ನಾವು ಈ ಕ್ಷಣದಿಂದನೇ ಒಟ್ಟಾಗಿ ಹೋಗ್ತೀವಿ, ಗಣಪತಿ ಉತ್ಸವವನ್ನು ಮಾಡಲಿಕ್ಕೆ ನಮ್ಮ ಸಹಕಾರ ಕೊಡ್ತೀವಿ, ನಮ್ಮ ಮುಸ್ಲಿಂ ಹಬ್ಬಗಳು ಮಾಡಲಿಕ್ಕೂ ಸಹ ಅವ್ರ ಸಹಕಾರವನ್ನು ತಗೋತೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದು 50 ಜನ ಇಂಟರ್ನಲ್ಲಿ ಆ ಕಮ್ಯುನಿಟಿ ಎಲ್ಲ ಸೇರಿ ಟೌನ್ನಲ್ಲಿ ಒಂದು ಸೌಹಾರ್ದಿತ ಕಮಿಟಿ ಮಾಡ್ಕೋತೀವಿ. ಯಾವುದಾದ್ರು ಈ ಥರದ್ದು ಬಂದಾಗ ನಾವೇ ಮುಂದೆ ನಿಂತ್ಕೊಂಡು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗೇನು ಆರ್ಥಿಕವಾಗಿ ನಷ್ಟ ಆಗಿದೆ ಅವ್ರಿಗೊಂದಷ್ಟು ಪರಿಹಾರ, ಯಾರು ಅಮಾಯಕರನ್ನ ಅರೆಸ್ಟ್ ಆಗಿದ್ದಾರೆ ಅವ್ರಿಗೊಂದಷ್ಟು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ರಿಲೀಫ್ ಮಾಡ್ತಕ್ಕಂಥದ್ದು, ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ ಅವ್ರು ಯಾರು ಕೈ ಬಿಟ್ಟು ಹೋಗಿದ್ರೆ ಅದನ್ನು ತನಿಖೆ ಮೂಲಕ ಮಾಡ್ಕೊಂಡು ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ತಕ್ಕಂಥದ್ದು, ಇಷ್ಟನ್ನು ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅಷ್ಟನ್ನು ಸಹ DC ಅವರು ಮತ್ತು SP ಅವರಿದ್ದಾರೆ. ನಾವು ಅದನ್ನು ಚಾಚು ತಪ್ಪದಲ್ಲೇ ಅವ್ರು ಹೇಳಿರ್ತಕ್ಕಂಥ ಸಲಹೆ ಸೂಕ್ತವಾದಂಥದ್ದಿದೆ ಮತ್ತು ಯಾವುದೇ ಥರದ ಪ್ರಚೋದನೆಗೆ ಮತ್ತು ಒಬ್ಬರನ್ನ ನೋವು ಮಾಡೋಂಥ ವಿಚಾರ ಅಲ್ಲ. ಹಾಗಾಗಿ ಅದನ್ನು ನಾವು ಒಪ್ಪಿದ್ದೀವಿ. ನಾಳೆ ಗಣಪತಿ ಬಿಡಲಿಕ್ಕೆ ಎಲ್ರಿಗೂ ಸಹ ಬಿಡೋಕ್ಕೆ ಎಷ್ಟು ಸಾಧ್ಯನೋ ಎಷ್ಟು ತಯಾರಿರ್ತಾರೋ ಅವ್ರು ಬಿಡಲಿ. ಅದಕ್ಕೆ ಮುಸ್ಲಿಮರು ಸಹಕಾರ ಕೊಡ್ತಾರೆ. ಯಾವ ಗಣಪತಿ ಸಂಘಟನೆ ಇದೆ ಅವರು ಸಹ ಜವಾಬ್ದಾರಿ ತಗೊಂಡು ಬಿಡಲಿ. ಪೊಲೀಸ್ ಅಧಿಕಾರಿಗಳು ಸಹ ಜೊತೆಯಲ್ಲಿ ಇರ್ತಾರೆ. ಸೋಮವಾರ ಮುಸ್ಲಿಂ ಹಬ್ಬ ಇರೋದ್ರಿಂದ ಅವತ್ತು ಒಂದು ದಿವಸ ಗಣಪತಿ ವಿಸರ್ಜನೆ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವತ್ತು ಅವ್ರ ಹಬ್ಬ ಮಾಡ್ಕೊಳ್ಳಿ. ಮಂಗಳವಾರದಿಂದ ಉಳಿದಂಥ ಗಣಪತಿಗಳು ಯಾವಿದ್ದಾವೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಆದಷ್ಟು ಬೇಗ ಮಾಡಲಿ ಅಂತ ಹೇಳಿದ್ದೀವಿ. ಬಹುಶಃ ಅದೊಂದು ಯಾವುದೋ ಕೆಟ್ಟಗಳಿಗೆ ಅಂತ ಕಾಣುತ್ತೆ, ಅಥವಾ ಯಾರು ಕಣ್ಣು ದೃಷ್ಟಿ ಬಿದ್ದಿತ್ತೋ ಗೊತ್ತಿಲ್ಲ ನನಗೆ. ಬಟ್ ಇವತ್ತು ನಡೆದಂಥ ಸೌಹಾರ್ದಿತ ಸಭೆ ಇರ್ಬೋದು, ಮೊನ್ನೆಯಿಂದ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥ ನಾಗಮಂಗಲ ಟೌನಿನ ಎಲ್ಲ ಸಮಾಜದ ಜನರಿರ್ಬೋದು, ಮಾತನಾಡೋ ರೀತಿ ನೋಡಿದ್ರೆ ಅದು ಯಾಕಾಯಿತು ಹೆಂಗಾಯಿತು ಏನು ನಮಗೂ ಸಹ ನಂಬಲಿಕ್ಕೆ ಅಸಾಧ್ಯ. ಯಾರಿಗೂ ಸಹ ಇದೇನು ಬೇಕಿರಲಿಲ್ಲ, ಯಾರೂ ಸಹ ಇದನ್ನು ಮಾಡಬೇಕು ಅಂತಿರಲಿಲ್ಲ. ಏನೋ ಒಂದು ಕೆಟ್ಟ ಗಳಿಗೆ ನಡೆದಿದೆ. ಬಹುಶಃ ಇದನ್ನು ನನ್ನೆಲ್ಲ ರಾಜಕೀಯ ಸ್ನೇಹಿತರಿಗೂ, ಅದು BJP ಇರ್ಬೋದು, ಜನತಾದಳ ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಸಂಘಟನೆ ಇರ್ಬೋದು, ಎಲ್ಲ ಸ್ನೇಹಿತರಿಗೂ ಸಹ ಈ ಕ್ಷೇತ್ರದ ಜನರ ಪರವಾಗಿ ವಿನಂತಿ ಮಾಡ್ತೀನಿ, ಇಲ್ಲಿಗೆ ದಯಮಾಡಿ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.